ಬಿಜೆಪಿ ವಿರುದ್ಧ ಭ್ರಷ್ಟಾಚಾರ ರೇಟ್ ಕಾರ್ಡ್ ಜಾಹೀರಾತು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ರಾಹುಲ್ ಹಾಜರಾಗಲಿದ್ದಾರೆ. ಕೋರ್ಟ್ಗೆ ಹಾಜರಾಗುವಂತೆ ರಾಹುಲ್ ಗಾಂಧಿಗೆ ಸಮನ್ಸ್ ಅನ್ನ ನೀಡಲಾಗಿದ್ದು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಜೂನ್ 7ಕ್ಕೆ ಖುದ್ದು ಹಾಜರಾಗಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಜೂನ್ 1ರಂದೇ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ರಾಹುಲ್ ಗಾಂಧಿ. ಈ ಪ್ರಕರಣದಲ್ಲಿ 4ನೇ ಆರೋಪಿಯಾಗಿದ್ದಾರೆ ರಾಹುಲ್ ಗಾಂಧಿ. ಆ ದಿನವೇ ಹಾಜರಾಗಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಕೋರ್ಟ್ಗೆ ಹಾಜರಾಗಿದ್ರು, ಷರತ್ತುಬದ್ಧ ಜಾಮೀನನ್ನ ಪಡ್ಕೊಂಡಿದ್ರು. ಇವತ್ತು ರಾಹುಲ್ ಗಾಂಧಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ. 2023ರ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮಾಡಿದ್ದಂತಹ ಆರೋಪ ಜಾಹೀರಾತು ಕೂಡ ಬಿತ್ತರಿಸಿತ್ತು. ಆಧಾರ ರಹಿತ ಜಾಹೀರಾತು ಅಂತ ಬಿಜೆಪಿ ದೂರನ್ನ ಕೊಟ್ಟಿತ್ತು. ಬಿಜೆಪಿ ನಾಯಕ ಕೇಶವ್ ಪ್ರಸಾದ್ ಸಲ್ಲಿಸಿದ್ದಂತಹ ಮಾನನಷ್ಟ ಕೇಸ್, ಬಿಜೆಪಿ ವಿರುದ್ಧ ಜಾಹೀರಾತನ್ನ ರಾಹುಲ್ ಗಾಂಧಿ ಶೇರ್ ಮಾಡಿದ್ರು. ಮಾನನಷ್ಟ ಕೇಸ್ನಲ್ಲಿ ಕೆಪಿಸಿಸಿ, ಸಿಎಂ, ಡಿಸಿಎಂ ಆರೋಪಿಗಳಾಗಿದ್ದಾರೆ. ಇದೇ ಕೇಸ್ನಲ್ಲಿ ಜಾಮೀನನ್ನ ಪಡೆದಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಈಗ ರಾಹುಲ್ ಗಾಂಧಿ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಕಳೆದ ವರ್ಷ ವಿಧಾನಸಭೆಯ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿ ಮೇಲೆ ಮಾಡಿದ್ದಂತಹ ಆರೋಪ ಆಗಿತ್ತು. 40% ಕಮಿಷನ್ ಆರೋಪ. ಅದರ ಬಗ್ಗೆ ಕಾಂಗ್ರೆಸ್ ಪ್ರಕಟಿಸಿದ್ದಂತಹ ಜಾಹೀರಾತು, ಇದರ ವಿರುದ್ಧ ಬಿಜೆಪಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿತ್ತು. ಅದರ ವಿಚಾರಣೆ ನಡೀತಾ ಇದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಕಳೆದ ಬಾರಿ ಕೋರ್ಟ್ಗೆ ಹಾಜರಾಗಿದ್ರು, ಷರತ್ತುಬದ್ಧ ಜಾಮೀನನ್ನ ಪಡ್ಕೊಂಡಿದ್ರು. ರಾಹುಲ್ ಗಾಂಧಿ ಕೂಡ ಹಾಜರಾಗಬೇಕಾಗಿತ್ತು. ಆದರೆ ಇವತ್ತು ರಾಹುಲ್ ಗಾಂಧಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ. ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡಿದ್ದಂತಹ ಈ ಆರೋಪ ಬಹಳ ಗಂಭೀರವಾದಂತಹ ಆರೋಪ ಆಗಿತ್ತು. ಚುನಾವಣೆಯ ಮೇಲೂ ಕೂಡ ಅದರ ಪರಿಣಾಮ ಹೇಗಿತ್ತು ಅನ್ನೋದನ್ನ ನಾವು ನೋಡಿದ್ವಿ. ಸಿಟ್ಟಾದಂತಹ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಕಿಡಿಕಾರಿತ್ತು, ಜೊತೆಗೆ ಮಾನನಷ್ಟ ಮೊಕದ್ದಮೆಯನ್ನು ಕೂಡ ದಾಖಲಿಸಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಪಡಿತಾ ಹೋಗೋಣ. ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, 40% ಆರೋಪವನ್ನೇನು ಕಾಂಗ್ರೆಸ್ ಬಿಜೆಪಿ ಮೇಲೆ ಅಂದು ಮಾಡಿದ್ದು ಬಹಳ ದೊಡ್ಡ ಸಂಚಲನ ಮೂಡಿಸಿದಂತಹ ಪ್ರಕರಣ ಅದು. ಅದೀಗ ಕಾನೂನು ಕಟಕಟೆಯ ವ್ಯಾಪ್ತಿಗೆ ಬರ್ತಾ ಇದೆ. ಮಾನನಷ್ಟ ಮೊಕದ್ದಮೆಯನ್ನ ಬಿಜೆಪಿ ಹಾಕಿದೆ. ಈಗಾಗಲೇ ಸಿಎಂ ಮತ್ತು ಡಿಸಿಎಂಗೆ ಜಾಮೀನು ಸಿಕ್ಕಿದೆ. ಇವತ್ತು ರಾಹುಲ್ ಏನ್ ಹಾಜರಾಗ್ತಾರೆ? ಎಷ್ಟು ಗಂಭೀರ ಇದೆ ಅವರ ವಿರುದ್ಧ ಈ ಪ್ರಕರಣ? ಪ್ರತಿಮಾ, ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಗಂಭೀರವಾದಂತಹ ಆರೋಪವನ್ನು ಮಾಡಿತ್ತು. ಅದರಲ್ಲಿ ಬಿಜೆಪಿ ಒಂದಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನುವಂಥದ್ದು 40%, ಜೊತೆಗೆ ಭ್ರಷ್ಟಾಚಾರದ ರೇಟ್ ಕಾರ್ಡ್ ಅನ್ನ ದಿನಪತ್ರಿಕೆಗಳ ಮುಖಪುಟದಲ್ಲಿ ಜಾಹೀರಾತನ್ನು ಕೊಡುವ ಮೂಲಕ ಬಿಜೆಪಿ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಜಾಹೀರಾತನ್ನು ಕೂಡ ಕೊಟ್ಟಿದ್ರು. ಮತ್ತೆ ಆ ಒಂದು ಫೋಟೋವನ್ನ ರಾಹುಲ್ ಗಾಂಧಿ ಅವರು ಕೂಡ ತಮ್ಮ ಟ್ವಿಟರ್ನಲ್ಲಿ ಶೇರ್ ಮಾಡಿ ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕದಲ್ಲಿರುವಂತಹ ಬಿಜೆಪಿ ಸರ್ಕಾರ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಚಾರವನ್ನು ಮಾಡಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತಹ ಕೇಶವ್ ಪ್ರಸಾದ್ ಅವರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಒಂದು ಮಾನನಷ್ಟ ಮೊಕದ್ದಮೆಯನ್ನು ಸಲ್ಲಿಸಿರುವಂತಹದ್ದು. ಅಂದ್ರೆ ಆ ಒಂದು ಮಾನನಷ್ಟ ಮೊಕದ್ದಮೆಯಲ್ಲಿ ಅದರಲ್ಲಿ ಕೆಪಿಸಿಸಿ ಮೊದಲ ಆರೋಪಿ ಆದರೆ, ಎರಡನೇ ಆರೋಪಿಯಾಗಿ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್, ಅವತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಿದ್ದರಾಮಯ್ಯನವರು, ಮತ್ತೆ 4ನೇ ಆರೋಪಿಯಾಗಿ ರಾಹುಲ್ ಗಾಂಧಿ ಅವರನ್ನ ಮಾಡಲಾಗಿತ್ತು. ಅಂದ್ರೆ ಅವರಿಗೆ 2-3 ಬಾರಿ ನೋಟಿಸ್ ಅನ್ನು ಕೂಡ ಕೊಟ್ಟರು ಕೂಡ ಬಂದಿರಲಿಲ್ಲ. ಆದ್ರೆ ಜೂನ್ 1ನೇ ತಾರೀಕಿಗೆ ಬರಲೇಬೇಕು ಅಂತೇಳಿ ಎಲ್ಲ ಆರೋಪಿಗಳಿಗೂ ಕೂಡ ಒಂದು ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಬ್ಬರು ಹಾಜರಾಗ್ತಾರೆ. ಆದರೆ ರಾಹುಲ್ ಗಾಂಧಿ ಬಂದಿರೋದಿಲ್ಲ. ರಾಹುಲ್ ಗಾಂಧಿ ಅವರ ಗೈರು ಹಾಜರಿಗೆ ಕೋರ್ಟ್ ಗರಂ ಆಗಿತ್ತು. ಜೊತೆಗೆ ಅದಾದ ನಂತರ ಒಂದು ಕೊನೆಯ ಬಾರಿ ಒಂದು ವಿನಾಯಿತಿಯನ್ನು ಕೊಡಿ, 7ನೇ ತಾರೀಕು ಖಂಡಿತವಾಗಿ ಬರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ವಿನಾಯಿತಿ ಅರ್ಜಿಯನ್ನು ಪುರಸ್ಕಾರ ಮಾಡಿದಂಥ ಕೋರ್ಟ್ ಏನಿದೆ, ಇವತ್ತು ಬರಲೇಬೇಕಂತ ಅನಿವಾರ್ಯತೆ ಇರುವಂಥದ್ದು. ಕೋರ್ಟ್ ಮುಂದೆ ಹಾಜರಾಗಿ ಒಂದು ಜಾಮೀನನ್ನು ಪಡ್ಕೊಳ್ತಾರೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರಾಗ್ತಾರೆ ರಾಹುಲ್. ಹಾಜರಾಗುವಂತೆ ರಾಹುಲ್ ಗಾಂಧಿಗೆ ಸಮನ್ಸ್ ಜಾರಿಯಾಗಿದೆ. ಜೂನ್ 1ಕ್ಕೆ ಹಾಜರಾಗಬೇಕಿತ್ತು, ಅಂದು ಬರಲಿಲ್ಲ. ಈಗ ಜೂನ್ 7ಕ್ಕೆ ಖುದ್ದು ಹಾಜರಾಗಬೇಕಾಗಿದೆ. ರಾಹುಲ್ ಗಾಂಧಿ ಇವತ್ತು ಕೋರ್ಟ್ಗೆ ಹಾಜರಾಗಲೇಬೇಕು. ಆಧಾರ ರಹಿತ ಆರೋಪಕ್ಕೆ ನೋಟಿಸ್ ನೀಡಲಾಗಿತ್ತು ಅಂತ ಸುವರ್ಣ ನ್ಯೂಸ್ಗೆ ದೂರುದಾರ ಕೇಶವ್ ಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಇಂದು ಕೋರ್ಟ್ಗೆ ಹಾಜರಾಗಲೇಬೇಕು ಅಂತ ಪ್ರತಿಕ್ರಿಯಿಸಿದ್ದಾರೆ. ಮಾನನಷ್ಟ ಮೊಕದ್ದಮೆಯನ್ನ ಹೂಡಿತು ಬಿಜೆಪಿ.
ದೂರುದಾರ ಕೇಶವ ಪ್ರಸಾದ್ ಈ ಬಗ್ಗೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ ಸಿಎಂ ಡಿಸಿಎಂ ಜಾಮೀನನ್ನ ಪಡೆದಿದ್ದಾರೆ. 4ನೇ ಆರೋಪಿಯಾಗಿರುವಂತಹ ರಾಹುಲ್ ಇವತ್ತು ಹಾಜರಾಗಲೇಬೇಕಾಗಿದೆ. ಈ ಬಗ್ಗೆ ದೂರುದಾರರು ಮಾತನಾಡಿದ್ದಾರೆ ಸುವರ್ಣ ನ್ಯೂಸ್ ಜೊತೆ. ಬಿಜೆಪಿ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡಿದಂಥ ಕಾಂಗ್ರೆಸ್ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಬಿಜೆಪಿ ಹೂಡಿರುವಂಥದ್ದು. ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾದ ಕೇಶವ್ ಪ್ರಸಾದ್ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದರು. ಆ ಒಂದು ವಿಚಾರದಲ್ಲಿ ರಾಹುಲ್ ಗಾಂಧಿ ಬೆಂಗಳೂರಿನ ಕೋರ್ಟ್ಗೆ ಹಾಜರಾಗಲೇಬೇಕಾದಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ದೂರದಂಥ ಕೇಶವ್ ಪ್ರಸಾದ್ ಅವರೇ, ಸರ್, ಎಲ್ಲ ಒಂದು ಕಡೆ ನೀವು ಕಾಂಗ್ರೆಸ್ ವಿರುದ್ಧ ಮಾನನಷ್ಟವನ್ನೇನು ಪ್ರಕರಣವನ್ನು ಹೂಡಿದ್ರಿ, ಎಲ್ಲ ಒಂದು ಕಡೆ ಸರಿಯಾದಂಥ ಹಾದಿಯಲ್ಲಿ ಹೋಗ್ತಾ ಇದೆ, ನಿಮಗೆ ಈ ಪ್ರಕರಣದಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಎಷ್ಟಿದೆ? ನೋಡಿ, ಕಳೆದ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಎಲ್ಲ ದಿನಪತ್ರಿಕೆಗಳಲ್ಲೂ ಮುಖಪುಟದಲ್ಲಿ ದೊಡ್ಡ ದೊಡ್ಡ ಜಾಹೀರಾತುಗಳನ್ನು ಕೊಟ್ಟು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಅವರು ಮಾಡಿರೋವಂಥ ಆಪಾದನೆಗಳೆಲ್ಲ ಸುಳ್ಳು, ಅದಕ್ಕೆ ಯಾವುದೂ ಕೂಡ ಆಧಾರ ರಹಿತ ಅದು. ಹಾಗಾಗಿ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸನ್ನು ಕಾಂಗ್ರೆಸ್ನವರಿಗೆ ಜಾರಿ ಮಾಡಿದ್ವಿ. ಆ ನೋಟಿಸಿಗೆ ಅವರು ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡಲಿಲ್ಲ. ಉತ್ತರವನ್ನು ಕೊಡದೇ ಇದ್ದಾಗ ನಾವು ಅನಿವಾರ್ಯವಾಗಿ ಕೋರ್ಟಿನ ಮೊರೆಯನ್ನು ಹೋಗಬೇಕಾಯಿತು. ನಾವು ಕೋರ್ಟ್ಗೆ ಬಂದು ಕೋರ್ಟ್ನಲ್ಲಿ ನಮ್ಮ ದಾವೆಯನ್ನು ಹೂಡಿ ಈ ರೀತಿ ನಮ್ಮ ಮಾನವನ್ನು ಇವರು ಹರಾಜಾಕಿದ್ದಾರೆ, ನಮಗೆ ಮಾನ ನಷ್ಟ ಆಗಿದೆ, ಹಾಗಾಗಿ ಮಾನನಷ್ಟ ಮೊಕದ್ದಮೆಯನ್ನು ಅವ್ರ ವಿರುದ್ಧ, ಕಾಂಗ್ರೆಸ್ಸಿನ ವಿರುದ್ಧ, ಅಧ್ಯಕ್ಷರಾಗಿದ್ದಂತಹ DK ಶಿವಕುಮಾರ್ ವಿರುದ್ಧ ಹಾಗೂ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವ್ರ ವಿರುದ್ಧ ನಾವು ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ 1ನೇ ತಾರೀಕು ಅವರು ಕೋರ್ಟಿಗೆ ಅಪಿಯರ್ ಆಗಿ ಅಲ್ಲಿ ಅವರ ಹೇಳಿಕೆಯನ್ನು ದಾಖಲು ಮಾಡಬೇಕು ಅಂತ ಹೇಳಿದರು. ಈಗ ಸಿಎಂ DCM ಅನ್ನು ಕೋರ್ಟ್ಗೆ ಕರ್ಕೊಂಬಂದು ನಿಲ್ಲಿಸುವಲ್ಲಿ ಯಶಸ್ವಿ ಆದರೆ ಅವ್ರು ಬಂದರು. ಆದರೆ ರಾಹುಲ್ ಗಾಂಧಿ ಎಲ್ಲ ಒಂದು ಕಡೆ ಪದೇ ಪದೇ ಸಮಯ ಕೇಳಿದ್ರಿಂದ ಬರಲೇಬೇಕು ಅನ್ನುವಂಥ ಸೂಚನೆಯನ್ನು ಕೋರ್ಟ್ ಕೊಟ್ಟಿದೆ. ಬರಲೇಬೇಕಾ? ಕೋರ್ಟ್ ಸ್ಪೆಸಿಫಿಕ್ ಆಗಿ ಏನು ಹೇಳಿದೆ ನೋಡಿ, ಇದು ಕೋರ್ಟಿನ ಆಜ್ಞೆ. ಇದನ್ನು ಅವರು ಸಮನ್ಸನ್ನು ಉಲ್ಲಂಘಿಸೋ ಹಾಗಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರು ಕೋರ್ಟಿಗೆ ಬರಲೇಬೇಕು. ಅವರೇ ತಮ್ಮ ಒಂದು ಮುಚ್ಚಳಿಕೆಯಲ್ಲಿ ಬರೆದುಕೊಟ್ಟು ನಾನು 7ನೇ ತಾರೀಕು ಕೋರ್ಟಿಗೆ ಹಾಜರಾಗ್ತಾ ಇದ್ದೀನಿ ಅಂತ ಹೇಳಿದರೆ, ಕೋರ್ಟು ಕೂಡ ಅದೇ ರೀತಿಯಲ್ಲಿ ತಪ್ಪದೇ ಕೋರ್ಟಿಗೆ ಹಾಜರಾಗಬೇಕು ಅಂತ ಆರ್ಡರ್ ಮಾಡಿದೆ. ರಾಹುಲ್ ಗಾಂಧಿಯವರು ಕೋರ್ಟ್ ಮುಂದೆ ಹಾಜರಾಗುವಂಥದ್ದು ಅನಿವಾರ್ಯ. ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತಾ ಇರೋದ್ರಿಂದ ದೆಹಲಿಯಲ್ಲಿ ಎಲ್ಲ ಒಂದು ಕಡೆ INDIA ಏನು ಮೈತ್ರಿಕೂಟ ಇದೆ, ಬೇರೆ ಬೇರೆ ಒಂದಷ್ಟು ಸ್ಟ್ರಾಟಜಿಗಳು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಬರಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮತ್ತೇನಾದರೂ ವಿನಾಯಿತಿ ಅರ್ಜಿಯನ್ನು ಸಲ್ಲಿಸುವಂಥ ಸಾಧ್ಯತೆಗಳಿದೆಯಾ? ಸಲ್ಲಿಸಿದರೆ ಏನಾಗ್ಬೋದು? ನಿಮ್ಮ ವಕೀಲರ ಅಥವಾ ನಿಮ್ಮ ವಾದ ಏನಾಗಿರುತ್ತೆ? ನೋಡಿ, ಕಳೆದ ಬಾರಿನೇ ಅವರು ಬರದೇ ಇದ್ದಿದ್ದಕ್ಕೆ ನಾವು ತುಂಬ ತೀವ್ರವಾದಂಥ ಆಕ್ಷೇಪವನ್ನು ತಗೊಂಡಿದ್ವಿ. ನಾನು ಹೇಳುವಂಥದ್ದು, ಒಬ್ಬ ಸಾಮಾನ್ಯನಿಗೂ ಅಸಾಮಾನ್ಯನಿಗೂ, ಬಲ್ಲಿದನಿಗೂ ಬಡವನಿಗೂ ಕಾನೂನು ಒಂದೇ ಅಂತ ನಮ್ಮದು ತರ್ಕ. ಮತ್ತು ರಾಜಕೀಯವಾಗಿ ತುಂಬ ಉನ್ನತ ಸ್ಥಾನದಲ್ಲಿರೋವಂಥವರು ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ಬೇಕು, ಸಮನ್ಸನ್ನು ಹಾನರ್ ಮಾಡಬೇಕು, ಕೋರ್ಟಿನ ಈ ನಾಡಿನ ಕಾನೂನನ್ನು ಗೌರವಿಸಬೇಕು, ಕೋರ್ಟಿಗೆ ಬರಬೇಕು. ಅವರು ಕಳೆದ ಬಾರಿ ಬರದೇ ಇದ್ದಾಗ ಅದಕ್ಕೆ ಒಂದು ಕಾರಣವನ್ನು ಕೊಟ್ಟು ಈ ಒಂದು ಬಾರಿ ಅಂತ ಕೇಳಿದರು. ಹಾಗಾಗಿ ಇದು ಅಂತಿಮ ಅಂತ ಕೋರ್ಟ್ ಹೇಳಿದೆ. ಯಾವುದೇ ಕೆಲಸ ಇದ್ದರೂ ಸಹ ಅವರು ಬರಬೇಕು, ಬರದೇ ಇದ್ದರೆ ನಾನ್ ಬೈಲಬಲ್ ವಾರೆಂಟ್ಗೆ ನಾವು ಆಗ್ರಹ ಪಡಿಸ್ತೀವಿ. ಕ್ಯಾಮ್ರಾಮನ್ ವಿನೋದ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಎಸ್, ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಕೋರ್ಟ್ಗೆ ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜೂನ್ 1ಕ್ಕೇನೆ ರಾಹುಲ್ ಗಾಂಧಿ ಹಾಜರಾಗಬೇಕಾಗಿತ್ತು, ಆದರೆ ಆಗ ಹಾಜರಾಗದೇ ಇದ್ದದ್ದಕ್ಕೆ ಕೊಟ್ಟಂತಹ ಕಾರಣ ಚುನಾವಣೆ. ಹಾಗೆ ನೋಡಿದ್ರೆ ಇವತ್ತು ದೆಹಲಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇವೆಲ್ಲದರ ಮಧ್ಯೆಯೂ ಕೂಡ ರಾಹುಲ್ ಗಾಂಧಿ ಕೋರ್ಟ್ಗೆ ಖುದ್ದು ಹಾಜರಾಗಲೇಬೇಕು. ಯಾಕಂದ್ರೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು, ಜೂನ್ 7ಕ್ಕೆ ಕೋರ್ಟ್ಗೆ ಖುದ್ದು ರಾಹುಲ್ ಗಾಂಧಿ ಹಾಜರಾಗಲೇಬೇಕು ಅಂತ. ಎಸ್, ಕುತೂಹಲ ಮೂಡಿಸ್ತಾ ಇದೆ. ರಾಹುಲ್ ಬರ್ತಾರಾ, ಇವತ್ತು ಭೇಟಿಯಾಗ್ತಾರಾ, ಕೋರ್ಟಿಗೆ ಹಾಜರಾಗ್ತಾರಾ ಅನ್ನುವಂಥದ್ದು. ನೋಡೋಣ ಏನಾಗುತ್ತೆ ಅಂತ. ಸಾಕಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳು ಬಾಕಿ ಇದೆ. ಒಂದು ಕ್ವಿಕ್ ಬ್ರೇಕ್ ಆದಮೇಲೆ ಮತ್ತಷ್ಟು ಅಪ್ಡೇಟ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.